ನೋಡಿ ಸರ್ ಕಳೆ ಎಲ್ಲ ಏನಿಲ್ಲ ನೋಡಿ ಎಷ್ಟು ಕ್ಲಿಯರ್ ಆಗಿ ಈ ತರ ಕ್ಲಿಯರ್ ಆಗಿರುತ್ತೆ ಸರ್. ನಾವೊಂದು 20 ಎಕರೆಗೆ ಹಾಕ್ತಿವಿ ಸರ್ ವರ್ಷ. ತಂದೆ ಕಾಲದಿಂದನೂ ಬೆಳಿತಾ ಇದೀವಿ. ನಮಗೆ ಕಳೆದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. 15 ರಿಂದ 20 ದಿನದ ಒಳಗಡೆ ಫಸ್ಟ್ ಟೈಮ್ ಹೊಡೆದು ಬಿಡ್ತೀವಿ ಸರ್. ಹತ್ತಿ ಏನು ಡ್ಯಾಮೇಜ್ ಆಗಲ್ಲ ಸರ್, ಕಳೆ ಹೋಗುತ್ತೆ ಸರ್, ಮೆಳಕೆ ಚೆನ್ನಾಗಿ ಬರುತ್ತೆ ಸರ್. ನಮಸ್ಕಾರ ಸ್ನೇಹಿತರೆ, ಹತ್ತಿಯನ್ನು ಹೆಚ್ಚಾಗಿ ಬೆಳೆಯುವಂಥದ್ದು ಉತ್ತರ ಕರ್ನಾಟಕದಲ್ಲೂ, ಅದರಲ್ಲೂ ಕೂಡ ಈ ರಾಯಚೂರು ಭಾಗದಲ್ಲಿ. ನಾವಿವತ್ತು ರಾಯಚೂರು ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ರೈತರು ಹತ್ತಿಯನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಆದರೆ ರೈತರು ಹತ್ತಿ ಬೆಳಿಬೇಕಾದ್ರೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಅದು ಇಳುವರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಳೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆದಾಯ ಬರ್ತಾ ಇಲ್ಲ, ನಿರೀಕ್ಷೆ ಮಾಡಿದಷ್ಟು ಫಸಲು ಬರ್ತಾ ಇಲ್ಲ. ಯಾಕೆ ಏನು ಇವತ್ತು ನಾವು ಈ ರೈತರನ್ನ ಮಾತಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಏನೆಲ್ಲ ಸಮಸ್ಯೆ ಇದೆ, ಹತ್ತಿಯನ್ನು ಹೆಂಗೆ ಬೆಳೆದ್ರೆ ಒಳ್ಳೆಯದಾಗಿರುತ್ತೆ, ಯಾವೆಲ್ಲ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅನ್ನೋದನ್ನ ನೋಡೋಣ. ಬನ್ನಿ ನಮ್ಮ ರೈತರನ್ನ ಮಾತಾಡ್ಸೋಣ. ಸೊ ಹತ್ತಿ ಬೆಳೆಗಾರರಂತ ರೈತರು ನಮ್ಮ ಜೊತೆಗಿದ್ದಾರೆ. ಅವ್ರ ಪರಿಚಯನ ಮಾಡ್ಕೊಳ್ಳೋಣ. ಅದಾದಮೇಲೆ ಹತ್ತಿಯನ್ನು ಹೆಂಗೆ ಬೆಳೆಯೋದು ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್, ತಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ಸರ್, ನಮ್ಮ ಹೆಸರು ಬಸವರಾಜ್ ಅಂತೇಳಿ, ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕು ಮಶೀದ್ಪುರ ಗ್ರಾಮ. ನಾವೊಂದು 20 ಎಕರೆಗೆ ಹಾಕ್ತಿವಿ ಸರ್ ವರ್ಷ. ತಂದೆ ಕಾಲದಿಂದನೂ ಬೆಳಿತಾ ಇದೀವಿ. ಸುಮಾರು ನೀವು ಈಗಲೂ ನೋಡ್ತಾ ಇರ್ಬೋದು, ನಮ್ಮ ಸುತ್ತಮುತ್ತಲು ಹಳ್ಳಿಗಳಾಗ್ಲಿ ನಮ್ಮ ಭಾಗದಲ್ಲಿ ಆಗ್ಲಿ ಹತ್ತಿನೇ ಜಾಸ್ತಿ. ಅತಿ ಹೆಚ್ಚು ರೈತರು ಬೆಳೆಯೋದೇ ಹತ್ತಿ. ಸೊ ಇಷ್ಟು ವರ್ಷದಿಂದ ನೀವು ಹತ್ತಿ ಬೆಳ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತೀರಾ. ಹಂಗಂದ್ರೆ ಈ ಹತ್ತಿ ಬೆಳಿಬೇಕಾದ್ರೆ ನಿಮ್ಗೆ ಕಾಡುವಂತಹ ಸಮಸ್ಯೆಗಳೇನು ಅಂತ? ಸರ್, ಹತ್ತಿ ಬೆಳಿಬೇಕಾದ್ರೆ ಕಾಡುವಂತ ಸಮಸ್ಯೆ ಬಗ್ಗೆ ಏನಿಲ್ಲ ಸರ್. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಮ್ಗೆ ಕಳೆದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಳೆನೇ ದೊಡ್ಡ ಸಮಸ್ಯೆ ಇದರಲ್ಲಿ. ಹಾ ಸರ್, ಲೇಬರ್ ಶಾರ್ಟೇಜ್ ಆಗುತ್ತೆ. ಮಳಿನೇ ಇಂದನೇ ಬೀಜ ಈಗ ಬಿತ್ತನೆ ಮಾಡಿರ್ತೀವಲ್ಲ ಸರ್, ಬಿತ್ತನೆ ಮಾಡಿದ ಒಂದು 15 ರಿಂದ 20 ದಿನದ ಒಳಗಡೆ ಕಳೆಗಳು ಅಟ್ಯಾಕ್ ಆಗಿಬಿಡ್ತದ್ರಿ. ಆ ಟೈಮ್ನ ನಾವು ಏನ್ ಮಾಡ್ಬೇಕು ಅಂಬೋದೇ ಒಂದು ದೊಡ್ಡ ಸಮಸ್ಯೆ ಸರ್. ಲೇಬರ್ ಸಿಗಲ್ಲ, ಕಳೆನೂ ಜಾಸ್ತಿ ಬಂದ್ಬಿಡುತ್ತೆ. ಒಂದ್ ವೇಳೆ ಕಳೆ ಹಂಗೆ ಬಿಟ್ರೆ ಬೆಳೆ ಸರಿಯಾಗಿ ಬರಲ್ಲ. ಬೆಳೆ ಸರಿಯಾಗಿ ಬರಲ್ರಿ. ಹಂಗ ಇನ್ನೊಂದ್ ಏನಂದ್ರೆ ಕಸನೂ ಇದ್ರೆ ಇದು ಹತ್ತಿನೂ ನಮ್ಗೆ ಇದಾಗಲ್ಲ, ಕೈ ಸಿಗಲ್ಲ. ಮುಂದೆ ಬಾಳ ತೊಂದ್ರೆನೂ ಅನುಭವಿಸ್ಬೇಕು, ಇಳುವರಿ ಕರೆಕ್ಟ್ ಆಗಿ ಬರಲ್ಲ ಅಂತ. ಸುಮಾರು ವರ್ಷದಿಂದ ನೀವು ಹತ್ತಿ ಬೆಳಿತಾ ಇದೀರ ಅಂತ ಹೇಳಿದ್ರಿ, ಕಳೆ ಬರ್ತಾ ಇದೆ ಅಂದ್ರೆ. ಸೊ ಈ ಕಳೆಯಿಂದ ನೀವು ಪಾರಾಗ್ಲಿಕ್ಕೆ ಏನೆಲ್ಲ ಕ್ರಮಗಳು ತಗೊಂಡಿದ್ದೀರಿ ಹಂಗಾದ್ರೆ? ಸರ್, ಇದು ಕಳೆಯಿಂದ ಪಾರಾಗ್ಲಿಕ್ಕೆ ನಾವು ಕ್ರಮಗಳು ಅಂಬಕ್ಕೆ ಏನಿಲ್ಲ ಸರ್. ನಾವು ಗೋಡ್ರೇಜ್ ಕಂಪ್ನಿಯವ್ರದ್ದು ಇಟ್ವಿಡ್ ಮ್ಯಾಕ್ಸ್ ಅಂತ ಒಂದು ಪ್ರಾಡಕ್ಟ್ ಬಂದಿತ್ರಿ. ಅದನ್ನ ನಾವು ಕೆಲವು ವರ್ಷಗಳಿಂದ, ಸುಮಾರು ವರ್ಷದಿಂದನೇ ಅದನ್ನ ಫಸ್ಟ್ ವರ್ಷನೇ ಉಪಯೋಗ ಮಾಡಿ ನೋಡಿದ್ವಿ, ನೋಡೋಣ ಅಂತೇಳಿ. ರಿಸಲ್ಟ್ ಚೆನ್ನಾಗಿತ್ರಿ. ಅದಾದ್ಮೇಲೆ ಈಗ ಕಂಟಿನ್ಯೂಸ್ ಆಗಿ ನಾವು ಅವಾಗ್ಲಿಂದನು ಈಗ ನಾವು ಬಿತ್ತನೆ ಮಾಡಿದ್ದು ಒಂದು 15 ರಿಂದ 20 ದಿನದ ಒಳಗಡೆ ಫಸ್ಟ್ ಟೈಮ್ ಹೊಡೆದ್ ಬಿಡ್ತೀವಿ. ಹೌದು, ಅದನ್ನ ಸ್ಪ್ರೇ ಮಾಡಿಬಿಡ್ತೀವ್ರಿ. ಕಳೆನಾಶಕನೇ ಎಲ್ಲ ಇದಾಗ್ಬಿಡ್ತದೆ. ಸೊ ಇದಕ್ಕೂ ಹೊಡೆದಿದ್ದೀರಾ ಇವಾಗ? ಇದಕ್ಕೂ ಹೊಡೆದಿವಿ ಸರ್ ಈ ವರ್ಷನು. ಈಗ ನೋಡಿ ಸರ್, ಕಳೆ ಎಲ್ಲ ಏನಿಲ್ಲ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಎಲ್ಲೂ ಕಳೆನೇ ಕಾಣಿಸ್ತಾ ಇಲ್ಲ ನಮ್ಗೆ. ಹತ್ತಿ ಗಿಡ ಸಸಿಗಳು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಏನಿಲ್ಲ ಸರ್. ಈ ತರ ಕ್ಲಿಯರ್ ಆಗಿರುತ್ತೆ ಸರ್, ಏನಿರಲ್ಲ. ನೋಡಿ ಸರ್ ಎಷ್ಟು ಕ್ಲಿಯರ್ ಆಗಿದೆ. ಹೌದೌದೌದು. ನಮ್ ಗಿಡಗಳಿಗೂ ಯಾವುದೇ ಎಫೆಕ್ಟ್ ಏನು ಇರಲ್ರಿ. ಹೌದೌದು. ಇದೇ ನೋಡಿ ಸರ್, ಗೋದ್ರೇಜ್ ಕಂಪ್ನಿಯವರ ವಿಟ್ವುಡ್ ಮ್ಯಾಕ್ಸ್ ಅಂತೇಳಿ ಇದನ್ನೇ ಸಿಂಪಡಣೆ ಮಾಡೀವಿ ಸರ್. ಸರ್, ಇದು 15 ರಿಂದ 20 ದಿನದ ಒಳಗಡೆ ಮಾಡೀವಿ ಸರ್ ಸಿಂಪಡಣೆ. ಇಲ್ಲಿಗೆ 45 ದಿನ ಆಯ್ತು ಸರ್. ಇದುವರೆಗೆ ಏನು ಕಸ ಬಂದಿಲ್ಲ ಸರ್. ಇಲ್ಲಿವರೆಗೂ ನಿಮ್ಗೆ ಕಳೆ ಬಂದೇ ಯಾವ ಕಳೆ ಬಂದಿಲ್ಲ ಸರ್. ಯಾವ ಕಳೆ ನೋಡ್ರಿ ಸರ್ ಬೇಕಾದ್ರೆ ನೀವು, ಯಾವ ಕಸ ಕಾಣ್ತಿಲ್ಲ ಸರ್. ಹೌದು ಸರ್. ಹಾಗಾದ್ರೆ ಗೋದ್ರೇಜ್ ಅವರ ಹಿಟ್ವೀಡ್ ಮ್ಯಾಕ್ಸ್ ಬಳಸೋದ್ರಿಂದ ಯಾವೆಲ್ಲ ಕಳೆ ಹೋಗುತ್ತೆ? ಯಾವೆಲ್ಲ ಕಳೆ ಅಂದ್ರೆ ಜಿಗಳೆ ಹೋಗುತ್ತೆ ಸರ್, ಆಮೇಲೆ ಕಾಂಗ್ರೆಸ್ ಸ್ವಲ್ಪ ಹೋಗುತ್ತೆ, ಆಮೇಲೆ ಇನ್ನೊಂದು ಇದಂತದ ಐ ಟೈಪ್ ಆಂಟ್ರಿಕ್ ಅಂತ ಟೈಪ್ ಬರ್ತದೆ, ಅದು ಹೋಗುತ್ತೆ ಸರ್. ಮತ್ತೆ ಉದ್ದ ಮತ್ತೆ ಅಗಲ ಜಾತ್ರೆ ಎಲ್ಲ ಕಳೆಗಳು ಹೋಗ್ತಾವ್ರ. ಕಿವೇರಿಕೂ ಕುರ್ಚಿಗೆ ಮಣ್ಣಾರ್ದು ಗೋಜರಾಜಿ ಮಾಡೋದಲ್ಲ. ಹಾಗಂದ್ರೆ ಯಾವ ಹಂತದಲ್ಲಿ ನಾವು ಔಷಧಿಯನ್ನ ಸ್ಪ್ರೇ ಮಾಡಿದ್ರೆ ಕಳೆ ಹೋಗುತ್ತೆ? ಅದೇ ಸರ್, ಈಗ ನಾವು ಬಿತ್ತನೆ ಮಾಡ್ತೀವಿ ಸರ್. ರೈತರು ಬಿತ್ತನೆ ಮಾಡೋಣ, ಆ ಮೆಳಿಕೆ ಹತ್ತಿ ಮೆಳಿಕೆ ಜೊತೆಲಿ ಕಸನೂ ಬರುತ್ತೆ ಸರ್. ಹೌದು. ಅದು ಕಸ ಬಂದಂತೇಳಿ ಭಾಳ ಡಿಲ್ಲಿಗೆ ಬಿಡ್ಬಾರ್ದು ಸರ್. ಅದು 2 ಎಲೆ 3 ಎಲೆ ಇರುವಾಗ ಫ್ರೇ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ ಸರ್. ಅಂದ್ರೆ ಕಳೆ ನಮ್ ಕಣ್ಣಿಗೆ 2 ಎಲೆ 3 ಎಲೆ ಕಾಣಿಸಿದಾಗ ದೊಡ್ಡದಾಗುತ್ತೆ ಬಿಡ್ಬಾರ್ದು ಸರ್. ಅದು ಸಣ್ಣದಿರೋ ಕಾಲಕ್ಕೆ ಫ್ರೇ ಮಾಡಿದ್ರೆ ವಿಟ್ವುಡ್ ಮ್ಯಾಕ್ಸ್ ಫ್ರೇ ಮಾಡಿದ್ರೆ ಕಂಪ್ಲೀಟ್ ಕಳೆ ಹೋಗುತ್ತೆ ಸರ್. ಹೌದು. ಈ ಕಳೆ ಏನಾಗುತ್ತೆ, ಈಗ ಹತ್ತಿಗೆ ಏನು ಡ್ಯಾಮೇಜ್ ಆಗಲ್ವಾ? ಏನಾಗಲ್ಲ ಸರ್, ಏನಾಗಲ್ಲ ಸರ್. ಹೌದು, ಕಳೆ ಮಾತ್ರ ನಾಶ ಆಗುತ್ತೆ. ಕಳೆ ಕಸ ಮಾತ್ರ ಹೋಗುತ್ತೆ ಸರ್, ಹತ್ತಿಗೆ ಏನು ಡ್ಯಾಮೇಜ್ ಆಗಲ್ಲ ಸರ್. ಹೌದು ಸರ್. ಈಗ ಔಷಧಿಯನ್ನ ಹೆಂಗ್ ಸ್ಪ್ರೇ ಮಾಡ್ತೀರಿ ನೀವು? ಒಂದು ಕ್ಯಾಪ್ ಬರುತ್ತೆ ಸರ್ ಮುಂದ್ಗಡೆ ನಾಜಲಲ್ಲಿ, ಆ ಕ್ಯಾಪ್ ಹಾಕೊಂಡು ಹೊಡಿತೀವಿ ಸರ್. ಅಂದ್ರೆ ಹತ್ತಿ ಗಿಡಕ್ಕೇನು ಬೀಳಲ್ಲ ಸರ್, ಕಸಕ್ಕೆ ಬೀಳಂಗ ಹೊಡಿತಾರೆ ಸರ್. ಅದು ಸ್ವಲ್ಪ ಬೇಸ್ ಹೊಡಿಬೇಕು ಸರ್, ಅದಕ್ಕೆ ಬೇಸ್ ಹನಿ ಬಿಡ್ಬೇಕು ಸರ್, ಅವಾಗ ಕ್ಲೀನಾಗಿ ಕಳೆ ಹೋಗುತ್ತೆ. ಅಂದ್ರೆ ಕಳೆ ಫುಲ್ ನೆನಿಬೇಕನ್ನಕತ್ತೀರಿ ನೀವು? ಪೂರ ನೆನ್ಸೋದೇ ಬಿಡ, ಒಟ್ಟು ಅದಕ್ಕೆ ಬೀಳಬೇಕು ಸರ್. ಎಲ್ಲಿ ಬೀಳದಿಲ್ಲಲ್ಲ ಅಲ್ಲಿ ಉಳ್ಕಂತ ಸರ್, ಅದು ಎಲ್ಲಿ ಕರೆಕ್ಟಾಗಿ ಬೀಳಂಗ ಹೊಡಿಬೇಕು ಸರ್. ಅಂದ್ರೆ ಆ ಕ್ಯಾಪ್ ಹಾಕಿದ್ರೆ ಕರೆಕ್ಟಾಗಿ ಅದು ಕಸಕ್ಕೆ ಬೀಳುತ್ತೆ ಅಂತ. ಕ್ಯಾಪ್ ಹಾಕೋದ್ರಿಂದ ಸರ್ ಗಿಡಕ್ಕೆ ತಗೊಳಲ್ಲ ಸರ್, ಅದು ಕಳೆಯಕ್ಕೆ ತಗೊಳ್ಬೇಕು. ಅದು ಹೌದು, ಅದಕ್ಕೋಸ್ಕರ ಕ್ಯಾಪ್ ಬಳಸಬೇಕು. ತೇವಾಂಶ ಎಷ್ಟಿರಬೇಕು? ಹಸಿದಾಗ ಹೊಡೆದ್ರೆ ಹೋಗುತ್ತೆ ಸರ್. ಹಸಿ ಇರ್ಬೇಕು. ಹಸಿದಾಗ ಹೊಡೆದ್ರೆ ಕ್ಲೀನ್ ಆಗುತ್ತೆ ಸರ್. ರಿಸಲ್ಟ್ ಚಲೋ ಇರುತ್ತೆ ಸರ್. ಒಟ್ಟು ಹಸಿ ಇರ್ಬೇಕು. ಹಸಿ ಇರ್ಬೇಕು. ಇದು 1 ಎಕರೆಗೆ 450 ml ಸರ್. ಸರ್, ಅದನ್ನ ಎಷ್ಟು ನೀರು ಇರಲಿ ಅಂದ್ರೆ 150 ಲೀಟರ್ ನೀರಿಂದ 200 ಲೀಟರ್ ನೀರುವರೆಗೆ ಮಿಕ್ಸ್ ಮಾಡ್ಬೋದು ಸರ್. ಒಂದು 150 ರಿಂದ 200 ಲೀಟರ್ ನೀರು ಒಳಗಡೆ ಅಷ್ಟರೊಳಗಡೆ ಮಿಕ್ಸ್ ಮಾಡಿ ಹೊಡೆದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಮೊದಲಿಗೆ ಆಳು ಹಚ್ತಿದ್ರಿ, ಈಗ ಈ ಔಷಧಿನ ಕಳೆನಾಶಕವನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ?
ಏನಿಲ್ಲ ಸರ್, ಅವಾಗ ಆಳು ಹಸ್ದಲ್ಲ ಸರ್, ಅದು ಒಂದು ಎಕರೆಗೆ ಒಂದು 10 ಆಳು ಆಯ್ತಿತ್ತು, ಒಂದು 20 ಆಳು ಆಯ್ತಿತ್ತು, ಇಳಕ್ಕೆ ಬರಲ್ಲ ಆ ಸ್ಟೇಜ್ ಅದು. ಹಂಗಾಗಿ ಇದು ವಿಟ್ವಿಡ್ ಮ್ಯಾಕ್ಸ್ ಹೊಡೆದೆ ಅಂತ ಖರ್ಚು ಭಾಳ ಕಡಿಮೆ ಆಗುತ್ತೆ, ರೈತನಿಗೆ ಉಳಿತಾಯ ಆಗ್ತದೆ. ಉಳಿತಾಯ ಆಗ್ತದೆ. ಸೊ ಕಾಯ ಅವಶ್ಯಕತೆ ಇಲ್ಲ. ಅವಾಗ ಲೇಬರ್ ಇವತ್ತು ಬಂದರು ಇವತ್ತು ಬರಲಿಲ್ಲ, ಅವ್ರನ್ನ ಕಾಯ್ಕೊಂತ ಕುಂದ್ರದು ರೈತನಿಗೆ ಹಲವಾರು ಟೆನ್ಷನ್ ಇರ್ತದೆ ಸರ್. ಇದ್ರ ಹೊಡೆದಂದ್ರೆ ಏನು ಟೆನ್ಷನ್ ಇಲ್ಲ ಸರ್, ಕ್ಲೀನಾಗಿ ಕಳೆನಾಶಕ ಹೋಗ್ಬಿಡುತ್ತೆ. ಸೊ ಈ ಔಷಧಿ ಬಳಸೋದು ಒಳ್ಳೇದಂತೀರಂಗ? ಒಳ್ಳೇದು ಸರ್, ಒಳ್ಳೇದು ಸರ್. ಸರ್ ಇವಾಗ ಇಟ್ವಿಡ್ ಮ್ಯಾಕ್ಸ್ ನೀವು ಬಳಸಿದಿರ, ನಿಮ್ಮಂತೆ ಇರುವಂತಹ ಎಲ್ಲ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ರೈತರು ಬಳಸ್ಬೋದು ಸರ್ ಇದು, ಅವ್ರೂ ಬಳಸಿ, ಖರ್ಚು ಕಡಿಮೆ ಆಗತ್ತೆ ಸರ್. ಆಳು ಸಿಗಲ್ಲ ಸರ್, ಟೈಮಿಗೆ ಸಿಗಲ್ಲ ಸರ್. ಆಳು ಹಚ್ಚಿದ್ರೆ ಖರ್ಚು ಹೆಚ್ಚಾಗತ್ತ, ಇದರಿಂದ ಕಡಿಮೆ ಆಗುತ್ತೆ. ಎಲ್ಲ ರೈತರು ಬಳಸ್ಬೋದು ಸರ್, ಎಲ್ಲ ರೈತರು ಬಳಸಿ, ಇದು ಖರ್ಚು ಕಡಿಮೆ ಆಗುತ್ತೆ. ಸೊ ಈಗ ಬಳಸಿದಿರಲ್ಲ, ನಿಮಗೆ ಬೆಳೆ ಹೆಂಗೆ ಬರ್ತಾ ಇದೆ? ಚೆನ್ನಾಗಿ ಬರುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಅಂದ್ರೆ ಇದು ಬಳಸೋದಕ್ಕಿಂತ ಮುಂಚೆಗೂ ಈಗಲೂ ಏನು ವ್ಯತ್ಯಾಸ ಇದೆ ಅಂತ? ಸರ್ ಇದು ಬೆಳೆಸಿದ್ಮ್ಯಾಗ ಸರ್ ಕಳೆ ಹೋಗುತ್ತೆ ಸರ್, ಮೆಳಕೆ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಫಲವತ್ತತೆ ಜಾಸ್ತಿ ಜಾಸ್ತಿ ಬರ್ತದೆ. ಹೌದು, ಹಂಗಾಗಿ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ನಮ್ಮೆಲ್ಲ ರೈತರಿಗೆ ಹತ್ತಿ ಹೆಂಗ್ ಬೆಳೆಯೋದು, ಏನೇನು ನಾವು ಉಪಯೋಗಿಸ್ಬೇಕು, ಯಾವ ಹಂತದಲ್ಲಿ ಏನು ಬಳಸ್ಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ರೈತ ಸ್ನೇಹಿತರೆ, ಇಷ್ಟೊತ್ತು ರೈತರು ಮಾತಾಡಿದನ್ನ ನೀವು ಕೇಳಿಸ್ಕೊಂಡ್ರಿ. ಈಗ ಹತ್ತಿ ಬಗ್ಗೆ ಇನ್ನಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಹತ್ತಿ ಬೆಳೆಯಲ್ಲಿ ಕಳೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಅಂತ ನಾವು ಹೇಳ್ಬೋದು. ಹೆಂಗಪ್ಪ ಅಂತ ನೀವು ಕೇಳ್ತೀರಾ? ನೋಡ್ಬೋದು ಸ್ನೇಹಿತರೆ, ಈಗ ಹತ್ತಿ ಬೆಳೆದಂತಹ ಜಾಗದಲ್ಲಿ ಕಳೆ ಇತ್ತು ಅಂತಂದರೆ ಅದು ಮಣ್ಣಿನ ಎಲ್ಲ ಫಲವತ್ತತೆಯನ್ನು ಈ ಕಳೆ ತೊಗೊಂಡು ಬೆಳೆದ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಹತ್ತಿಯ ಬೆಳವಣಿಗೆಗೆ ಕುಂಠಿತ ಆಗಿಬಿಡುತ್ತೆ. ಇನ್ನೊಂದು, ಕಳೆ ಯಥೇಚ್ಛವಾಗಿದ್ದರೆ ಇದು ಒಂದಷ್ಟು ಕೀಟಗಳನ್ನು ಮತ್ತು ರೋಗಗಳನ್ನು ಆಶ್ರಯ ನೀಡುವಂತಹ ತಾಣವಾಗಿ ಉಳ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು ಕಳೆಗೆ ಮುಕ್ತಿ ಕೊಟ್ಟರೆ ಹತ್ತಿಯ ಇಳುವರಿಯನ್ನು ಅದ್ಭುತವಾಗಿ ತೆಗಿಬೋದು. ಇನ್ನು ಮುಂದೆ ನೀವು ಹತ್ತಿಯನ್ನು ಉತ್ತಮ ರೀತಿಯಲ್ಲಿ ಬೆಳಿಬೋದು. ಈ ಒಂದು ಕಳೆಗೆ ಮುಕ್ತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೇಗಪ್ಪ ಅಂತ ನೀವು ಕೇಳ್ಬೋದು. ಬನ್ನಿ ಏನು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಹಿಟ್ವಿಡ್ ಮ್ಯಾಕ್ಸ್ ಅಂತ ಗೋದ್ರೇಜ್ ಆಗ್ರೋವೇಟರ್ ಅವರು ನಮ್ಮ ರೈತರ ಸಮಸ್ಯೆಗಳನ್ನ ನೀಗಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಕಳೆನಾಶಕವನ್ನು ಪರಿಚಯಿಸಿದ್ದಾರೆ. ಇದು ಥರ್ಮೋಡೈನಮಿಕಲ್ ಆಗಿ ಹೆಚ್ಚು ಸ್ಥಿರವಾಗಿರುವ, ಹೆಚ್ಚು ಸುಧಾರಿತ ಮೈಕ್ರೋ ಎಮಲ್ಸೆನ್ ಹೊಂದಿರುವ ಹತ್ತಿಯ ವಿಶಾಲ ಸ್ಪೆಕ್ಟ್ರಮ್ ಆಯ್ದ ಕಳೆನಾಶಕವಾಗಿದೆ. ಹತ್ತಿ ಬೆಳೆಯಲ್ಲಿ ಅಗಲವಾದ, ಕಿರಿದಾದ, ಹುಲ್ಲು ಜಾತಿಯ ಕಳೆಗಳನ್ನು ನಿಯಂತ್ರಿಸಲು ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಒನ್ ಶಾಟ್ ಸೊಲ್ಯೂಷನ್, ಅಂದರೆ ವಿವಿಧ ರೀತಿಯ ಕಳೆನಾಶಕಗಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಅನ್ನುವಂತಹ ಅವಶ್ಯಕತೆನೇ ಇರಲ್ಲ. ಗೋದ್ರೇಜ್ ಆಗ್ರೋವೇಟ್ ಅವರ ಪೈನಾ ಆಧಾರಿತ ಹಿಟ್ವಿಡ್ ಮ್ಯಾಕ್ಸ್ ಬಹಳ ಪರಿಸರ ಸ್ನೇಹಿಯಾಗಿದೆ. ಇದನ್ನು ನೀವು ಬಳಸೋದ್ರಿಂದ ಮುಂದೆ ಯಾವ ಬೆಳೆ ಬೆಳೆದ್ರೂ ಕೂಡ ಆ ಬೆಳೆಗೆ ಯಾವುದೇ ರೀತಿಯ ಹಾನಿ ಆಗಲ್ಲ. ಅದೇ ರೀತಿ ನಿಮ್ಮ ಭೂಮಿಗೂ ಕೂಡ ಯಾವುದೇ ರೀತಿ ಹಾನಿ ಆಗದೆ ಭೂಮಿಯೂ ಕೂಡ ಸುರಕ್ಷಿತವಾಗಿರುತ್ತೆ. ಸ್ನೇಹಿತರೆ, ಈ ಹಿಟ್ವಿಡ್ ಮ್ಯಾಕ್ಸ್ನ ಗೋದ್ರೇಜ್ ಆಗ್ರೋವೇಟ್ ಅವರು ಸ್ವಂತವಾಗಿ ತಾವೇ ಸಂಶೋಧನೆ ಮಾಡಿ ಅಭಿವೃದ್ಧಿಪಡಿಸಿರುವಂತಹ ಪೈನಾ ಆಧಾರಿತ ಉತ್ಪನ್ನವಾಗಿದೆ. ಈ ಹತ್ತಿಯನ್ನು ಬಿತ್ತನೆ ಮಾಡಿದ ಮೇಲೆ 15ರಿಂದ 20 ದಿನಗಳ ಮಧ್ಯಭಾಗದಲ್ಲಿ ನಮ್ಮ ಕಣ್ಣಿಗೆ 2 ರಿಂದ 3 ಎಲೆ ಕಳೆ ಕಂಡಾಗ ನೀವು ಈ ಹಿಟ್ವಿಡ್ ಮ್ಯಾಕ್ಸನ್ನು ಬಳಸೋದ್ರಿಂದ ತುಂಬಾ ಉತ್ತಮವಾಗಿರುತ್ತೆ. ಹಿಟ್ವಿಡ್ ಮ್ಯಾಕ್ಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ಇಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮೊದಲನೇದು ಯಾವುದಪ್ಪ ಅಂತಂದರೆ, ಹೊಲದಲ್ಲಿ ಮಣ್ಣಿನ ತೇವಾಂಶ ಇರಬೇಕು. ಇನ್ನು ಎರಡನೇದು, ನಾವು ಹೇಳಿದಷ್ಟು ಪ್ರಮಾಣದಲ್ಲಿ ಡೋಸನ್ನು ಅಷ್ಟೇ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಇನ್ನು ಮೂರನೇದು, ಫ್ಲಾಟ್ ಫ್ಯಾನ್ ಅಥವಾ ಪ್ಲಡ್ಜೆಟ್ ನಾಜಿಲನ್ನು ಬಳಸಿ ನೀವು ಸ್ಪ್ರೇ ಮಾಡಿದ್ರೆ ಬಹಳನೇ ಉತ್ತಮವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿಟ್ವಿಡ್ ಮ್ಯಾಕ್ಸ್ ಬಳಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ನೀವು ಹಿಟ್ವಿಡ್ ಮ್ಯಾಕ್ಸ್ ಬಳಸೋದ್ರಿಂದ ಕಳೆ ಅನ್ನೋದು ನಾಶ ಆಗುತ್ತೆ. ಇದರಿಂದ ಏನಪ್ಪ, ಫಲವತ್ತತೆ ಹೆಚ್ಚಾಗುತ್ತೆ, ಆದಾಯ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಗಳಿಸ್ಬೋದು. ಹಾಗಾದರೆ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ? ಹಿಟ್ವಿಡ್ ಮ್ಯಾಕ್ಸನ್ನು ನಿಮ್ಮ ಹತ್ತಿರದಲ್ಲಿರುವಂತಹ ಶಾಪಲ್ಲಿ ಪರ್ಚೇಸ್ ಮಾಡಿ ನೀವು ನಿಮ್ಮ ಹತ್ತಿ ಬೆಳೆಗೆ ಈ ರೀತಿಯ ಕಳೆನಾಶಕವನ್ನು ಬಳಸ್ಕೊಂಡು ಉತ್ತಮವಾದ ರೀತಿಯ ಬೆಳೆಯನ್ನು ಮತ್ತು ಲಾಭವನ್ನು ಕೂಡ ಗಳಿಸಿ. ಇದೇ ರೀತಿಯ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.